ಯಾವುದೋ ಒಂದು ಕೆರೆಯ ಏರಿಯ ಮೇಲೆ ಎಚ್ಚರಿಕೆಯ ನಾಮಫಲಕ ಇರುವುದಿಲ್ಲ. ಇದಕ್ಕೆ ರಸ್ತೆ ಮಾಡಿಸಿದ ಗುತ್ತಿಗೆದಾರ ನೇರ ಕಾರಣವಾದರೂ ನಾಮಫಲಕ ಇಲ್ಲದಿರುವುದನ್ನು ಪರಿಶೀಲನೆ ಮಾಡದೆ ಆ ಗುತ್ತಿಗೆದಾರನಿಗೆ ಬಿಲ್ ಮಾಡುವ ಇಂಜಿನಿಯರ್ ನಿರ್ಲಕ್ಷ್ಯದ ಬಗ್ಗೆ ಯಾರೂ ಮಾತನಾಡೋದೇ ಇಲ್ಲ. ಅದೇ ರೀತಿಯಲ್ಲಿ ಜನದಟ್ಟಣೆ ಪ್ರದೇಶದಲ್ಲಿ ಕುಸಿಯುವ ಹಂತದಲ್ಲಿರುವ ಪುರಾತನ ಕಟ್ಟಡಗಳನ್ನು ತೆರವುಗೊಳಿಸಬೇಕಾದ ಜವಾಬ್ದಾರಿ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳಿಗೆ ಸಂಬಂಧಿಸಿದೆ. ಆದರೆ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳು ಮಾತ್ರ ಇತ್ತ ಗಮನವೇ ಹರಿಸದೆ ಮಳೆಗಾಲದಲ್ಲಿ ಕಟ್ಟ ಕುಸಿದಂತಹ ಅನಾಹುತಗಳು ಸಂಭವಿಸಿದಾಗ ಸ್ಥಳಕ್ಕೆ ಬಂದು ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಹೇಗೆ ವೆಚ್ಚ ಮಾಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡುವುದು ಸಾಮಾನ್ಯ ಎಂಬಂತಾಗಿದೆ. ನಿಮಗೆ ನೆನಪಿರಬಹುದು, ಕೆಲವು ದಿನಗಳ ಹಿಂದೆ ಚಿಕ್ಕಬಳ್ಳಾಪುರದ CSI ಆಸ್ಪತ್ರೆ ಪಕ್ಕದಲ್ಲಿರುವ ಬೆಳೆದು ನಿಂತಿದ್ದ ಮರವೊಂದು ಕಾರಿನ ಮೇಲೆ ಉರುಳಿ ಬಿದ್ದು ಕಾರು ಜಖಮಾಗಿತ್ತು. ಅಂದು ಅಲ್ಲಿ ಉರುಳಿ ಬಿದ್ದ ಮರ ಒಣಗಿದ ಮರವಾಗಿರಲಿಲ್ಲ, ಬದಲಿಗೆ ಹಚ್ಚ ಹಸಿರಿನಿಂದ ಕೂಡಿದ್ದು ಅತಿಯಾದ ಬಿರುಗಾಳಿ ಮಳೆಯಿಂದಾಗಿ ಬೇರು ಸಮೇತ ಉರುಳಿ ಪಕ್ಕದಲ್ಲಿಯೇ ನಿಲ್ಲಿಸಿದ್ದ ಕಾರಿನ ಮೇಲೆ ಬಿದ್ದಿತ್ತು. ಇದರಿಂದ ಕಾರು ಜಖಮಾಗಿತ್ತಾದರೂ ಇನ್ಶೂರೆನ್ಸ್ ಇರುವ ಕಾರಣ ಕಾರು ಮಾಲೀಕನಿಗೆ ಆದ ನಷ್ಟ ವಾಪಸ್ ಬಂದಿರುತ್ತದೆ. ಆದರೆ ಅದೇ ಜೀವ ಕಳೆದುಕೊಂಡರೆ ಅದು ವಾಪಸ್ ಬರಲು ಸಾಧ್ಯವೇ? ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಮತ್ತು ನಗರಸಭೆ ಸದಸ್ಯರ ನಿರ್ಲಕ್ಷ್ಯವೇ ಆಗಿದೆ. ನಗರಸಭೆ ಏನು ಮಾಡಿದೆ ಎಂಬ ಸಂದೇಹ ಬೇಡ. ಇಲ್ಲಿ ನೋಡಿ, ಬೃಹದಾಕಾರವಾಗಿ ಬೆಳೆದು ನಿಂತಿರುವ ಈ ಮರ ಒಣಗಿ ವರ್ಷಗಳೇ ಕಳೆದಿದೆ. ಆದರೆ ಇದನ್ನು ತೆರವು ಮಾಡಬೇಕು ಎಂಬ ಕನಿಷ್ಠ ಜ್ಞಾನ ಈ ಮರ ಇರುವ ಮಾಲೀಕನಿಗೆ ಬಂದಿಲ್ಲವೋ ಅಥವಾ ಮಾಲೀಕ ನಗರದಲ್ಲಿ ಇಲ್ಲವೋ ಗೊತ್ತಿಲ್ಲ. ಆದರೆ ಹಾಗೆ ಒಣಗಿ ನಿಂತ ಮರ ಮಳೆಗಾಲದಲ್ಲಿ ಬೀಸುವ ಬಿರುಗಾಳಿಗೆ ಯಾವುದೇ ಕ್ಷಣದಲ್ಲಿ ಉರುಳಿ ಬೀಳುವ ಅಪಾಯವಿದೆ. ಹಾಗಾಗಿ ಅದನ್ನು ತೆರವುಗೊಳಿಸಬೇಕು ಎಂಬ ಕನಿಷ್ಠ ಆಲೋಚನೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗಾಗಲಿ ಸ್ಥಳೀಯ ವಾರ್ಡಿನ ನಗರಸಭಾ ಸದಸ್ಯರಿಗಾಗಲಿ ಬಂದಿಲ್ಲ. ಇಷ್ಟಕ್ಕೂ ಈ ಮರ ಇರುವ ಪ್ರದೇಶವಾದರೂ ಎಲ್ಲಿ ಅಂತೀರಾ? ನಗರದ 2ನೇ ವಾರ್ಡಿನಲ್ಲಿ. ಅದು ದಿನಪೂರ್ತಿ ಜನದಟ್ಟಣೆ ಇರುವ ಪ್ರದೇಶದಲ್ಲಿ ಎಂಬುದು ಮತ್ತೊಂದು ಆತಂಕದ ವಿಚಾರವಾಗಿದೆ. ಚಿಕ್ಕಬಳ್ಳಾಪುರ ನಗರದ 2ನೇ ವಾರ್ಡಿನಲ್ಲಿ ಪ್ರಶಾಂತಿ ಬಾಲಮಂದಿರ ಇದೆ. ಈ ಪ್ರಶಾಂತಿ ಬಾಲಮಂದಿರದ ಎದುರಿನಲ್ಲಿಯೇ ಈ ಬೃಹದಾಕಾರದ ಮರ ಒಣಗಿ ಜವರಾಯನಂತೆ ನಿಂತಿದ್ದು ಯಾವ ಕ್ಷಣದಲ್ಲಿ ಏನು ಅಪಾಯವಾಗಲಿದೆಯೋ ಎಂಬ ಆತಂಕ ಈ ಮಾರ್ಗದಲ್ಲಿ ಸಂಚರಿಸುವವರನ್ನು ಕಾಡುತ್ತಿದೆ. ಇನ್ನು ಇದೇ ಮಾರ್ಗದಲ್ಲಿ ಶಾಲಾ ಕಾಲೇಜುಗಳು, ವಿದ್ಯಾರ್ಥಿ ನಿಲಯಗಳು ಇದ್ದು ಶಾಲೆ ಆರಂಭ ಮತ್ತು ಶಾಲೆ ಬಿಡುವ ಸಂದರ್ಭದಲ್ಲಿ ಇದೇ ಮಾರ್ಗದಲ್ಲಿ ಮಕ್ಕಳು ಸಂಚರಿಸುತ್ತಾರೆ. ಇನ್ನು ಸಂಜೆಯಾದರೆ ವಯೋವೃದ್ಧರು ಇದೇ ಮಾರ್ಗದಲ್ಲಿ ವಾಯು ವಿಹಾರಕ್ಕಾಗಿ ಸಂಚರಿಸುತ್ತಿದ್ದು ದಿನಪೂರ್ತಿ ನಾನಾ ಕೆಲಸಗಳಿಗಾಗಿ ಇದೇ ಮಾರ್ಗದಲ್ಲಿ ಜನರು ಸಂಚರಿಸುತ್ತಾರೆ. ಸಾಲದೆಂಬಂತೆ ವಾರದ ಕೊನೆಯ ದಿನಗಳು ಬಂದರೆ ಶನಿವಾರ ಮತ್ತು ಭಾನುವಾರದಂದು ಇದೇ ಮಾರ್ಗದಲ್ಲಿ ಈಶಾಗೆ ಹೋಗುವ ಪ್ರವಾಸಿಗರು ಇದೇ ಮಾರ್ಗದಲ್ಲಿಯೇ ಸಂಚರಿಸುತ್ತಾರೆ. ಹಾಗಾಗಿ ಸಂಚಾರ ದಟ್ಟಣೆ ಅಧಿಕವಾಗಿ ವಾಹನಗಳು ನಿಧಾನಗತಿಯಲ್ಲಿ ಸಾಗಬೇಕಾದ ಸ್ಥಿತಿ ಇದ್ದು ಯಾವುದೇ ವೇಳೆ ನೆಲಕ್ಕುರುಳಲು ಸಿದ್ಧವಾಗಿರುವ ಈ ಮರದ ಮಾರ್ಗದಲ್ಲಿಯೇ ಎಲ್ಲರೂ ಸಂಚರಿಸಬೇಕಾಗಿದೆ. ಈ ಮರ ಒಣಗಿ ವರ್ಷಗಳೇ ಕಳೆದಿದ್ದರೂ ಈ ನಿವೇಶನದ ಮಾಲೀಕ ಅದನ್ನು ತೆರವುಗೊಳಿಸಿದ ಬಗ್ಗೆ ನಗರಸಭೆ ಈ ವೇಳೆಗಾಗಲೇ ನೋಟಿಸ್ ನೀಡಿ ಮರ ತೆರವುಗೊಳಿಸಲು ಕ್ರಮ ಜರುಗಿಸಬೇಕಿತ್ತು. ಆದರೆ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಮರ ಇರುವ ನಿವೇಶನದ ಮಾಲೀಕರು ಮತ್ತು ನಗರಸಭೆ ಅಧಿಕಾರಿಗಳು ಇದ್ದು ದುರಂತ ಸಂಭವಿಸಿದರೆ ಹೊಣೆ ಯಾರು ಎಂಬ ಆತಂಕ ಸ್ಥಳೀಯರನ್ನು ಕಾಡುತ್ತಿದೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಈ ಒಣಗಿ ನಿಂತಿರುವ ಮರ ಒಂದು ಉದಾಹರಣೆ ಮಾತ್ರವಾಗಿದ್ದು ಇದೇ ರೀತಿಯಲ್ಲಿ ಅಪಾಯದ ಗಂಟೆ ಹಾರಿಸುತ್ತಿರುವ ಅನೇಕ ವಿಚಾರಗಳಿದ್ದರೂ ನಗರಸಭೆ ಮಾತ್ರ ಈತ ಗಮನ ಹರಿಸದ ನಿದರ್ಶನವೇ ಇಲ್ಲ. ಇವಾಗ ಜೂನಿಂದ ಮಳೆಗಾಲ ಸ್ಟಾರ್ಟ್ ಆಗಿದೆ. ವಿಪರೀತವಾದ ಮಳೆ ಬೀಳ್ತಾ ಇರೋದ್ರಿಂದ
ಈ ಮರಗಳಲ್ಲಿ ಏನಾಗ್ತದೆ ಅಂದರೆ ಒಣಗಿರೋ ಕೊಂಬುಗಳಿರ್ತವೆ, ಅವೆಲ್ಲ ಕೂಡ ಬಿದ್ದೋಗ್ತಾ ಇದೆ. ಅದರಿಂದ ಏನಾಗುತ್ತೆ ಅಂದರೆ ಕಾರುಗಳ ಮೇಲೆ, ಆಮೇಲೆ ರಸ್ತೆಗಳಲ್ಲಿ ಅಡ್ಡಲಾಗಿ ಬಿದ್ದಿರುತ್ತೆ. ಆಮೇಲೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅಂಥವನ್ನು ಸಂಬಂಧಪಟ್ಟವ್ರು ಪತ್ತೆ ಹಚ್ಚಿ ಆ ಒಣಗಿದ ಕೊಂಬೆಗಳನ್ನು, ಮರಗಳನ್ನು ತೆಗೆದು ಅದನ್ನು ಇದು ಮಾಡಬೇಕು, ಯಾಕೆ ಸಂರಕ್ಷಣೆ ಮಾಡಬೇಕು. ಇರೋ ಮರನ ಸಂರಕ್ಷಣೆ ಮಾಡಬೇಕು, ಹೊಸ ಗಿಡಗಳನ್ನು ನೆಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮಳೆಗೆ ಜಾಸ್ತಿ ಆಗಿಬಿಟ್ಟು ಬಿಲ್ಡಿಂಗ್ ಮೇಲೆ ಬೀಳೋದು, ಆಮೇಲೆ ಸಾರ್ವಜನಿಕರ ಮೇಲೆ ಬೀಳೋದು, ಇವೆಲ್ಲ ತೊಂದರೆ ಆಗುತ್ತೆ. ಇದನ್ನು ಪತ್ತೆ ಹಚ್ಚಬೇಕು. ಯಾಕಂದರೆ ಯಾವ ಬೀಳುತ್ತೋ ಗೊತ್ತಾಗಲ್ಲ. ಕೊಂಬೆ ಒಣಗೋಗಿರೋದು ಹಂಗೇ ಇರುತ್ತೆ, ಅದನ್ನು ಯಾರು ಸಂಬಂಧ ನೋಡೋದೇ ಇಲ್ಲ. ನಾವು ಪರಿಸರವಾದ್ರೆ ಏನೋ ಕಂಪ್ಲೇಂಟ್ ಕೊಟ್ಟರೆ ಮಾಡ್ತಾರೆ. ಇಲ್ಲಾಂದರೆ ಪ್ರತಿಯೊಬ್ಬ ಡಿಪಾರ್ಟ್ಮೆಂಟು, ಯಾವ ಡಿಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಆ ಕೊಂಬೆಗಳೇನೈತೆ ಅದನ್ನು ತೆಗೆದುಗೊಳಿಸಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಮರಗಳನ್ನು ಬೆಳೆಸಬೇಕು, ಉಳಿಸ್ಬೇಕು. ನಾವು ಸೇರಿದಾಗ ಏನಾಗುತ್ತೆ ಅಂದರೆ ಪರಿಸರ ಉಳಿಸ್ಬೇಕು. ಯಾಕಂದರೆ ಕೊಂಬೆಗಳು ಬಿದ್ದಾಗ ಅನಾಹುತಗಳು ಜಾಸ್ತಿ. ಮಕ್ಕಳು ಓಡಾಡ್ತಾ ಇರ್ತಾರೆ, ಶಾಲಾ ಮಕ್ಕಳು ಹೋಗ್ತಾ ಇರ್ತಾರೆ, ಕಾರ್ ನಿಲ್ಲಿಸಿರ್ತಾರೆ, ಗಾಡಿಗಳು ನಿಲ್ಲಿಸ್ತಾರೆ. ಅವು ಬಿದ್ದಾಗ ಏನಾಗುತ್ತೆ ಅಂದ್ರೆ ಗೊತ್ತಾಗಲ್ಲ, ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ಮಳೆ ಜಾಸ್ತಿ ಆಗ್ತಾ ಇದೆ ನಡುವೆ. ಅದರಿಂದ ಇದು ತಪ್ಪಿಸ್ಬೇಕಂದ್ರೆ ಸಂಬಂಧಪಟ್ಟವ್ರು ಬೇಗ ಬಂದು ಇಂಥ ಮರಗಳು ಇಷ್ಟಾಗಿದೆ, ಎಲ್ಲೆಲ್ಲಿ ಬಿದ್ದೋಗಿದೆ, ಕೊಂಬುಗಳೆಲ್ಲ ಮುರಿದೋಗಿದೆ, ಅದನ್ನು ತೆರವುಗೊಳಿಸ್ಬೇಕು ಅಂತ ಹೇಳಿ ಸಂಬಂಧಪಟ್ಟವ್ರು ಬೇಗ ಬಂದು ಅದನ್ನು ತೆರವುಗೊಳಿಸಿ. ರಸ್ತೆಗೆ ತೊಂದರೆ ಆಗುತ್ತೆ, ಸಾರ್ವಜನಿಕ ತೊಂದರೆ ಆಗುತ್ತೆ. ಇಮಿಡಿಯೇಟ್ ಅದನ್ನು ಕಾರ್ಯ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಅವನ್ನ ಕೇಳ್ಕೊಳ್ತಾ ಇದ್ದೀವಿ. ಬುಡ ಸಮೇತ ಕಿತ್ತಾದರೆ ಸಿಗೋದಿಲ್ಲ ಅದು. ಕೊಂಬೆನ ಮುರಿದೋಗಿದ್ರೆ ಮಾಮೂಲಿ ಆಗಿರುತ್ತೆ. ಬುಡ ಸಮೇತ ಹೋಗಿದ್ರೆ ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಕೂಡ ಸಂಬಂಧಪಟ್ಟದ್ದು ಬಂದು ಅದು ತೆರವುಗೊಳಿಸ್ಬೇಕು. ಹೊಸ ಗಿಡ ಅದೇ ಪ್ಲೇಸಲ್ಲಿ ಹಾಕಬೇಕಾಗುತ್ತೆ. ಅದೊಂದು 10 ಗಿಡ ಹಾಕಬೇಕು. ಆದಾಗ ಮಾತ್ರ ಈ ಪರಿಸರ ಉಳಿಯುತ್ತೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಕೂಡಲೇ ನಗರಸಭೆ ಅಧಿಕಾರಿಗಳು ಈ ಒಣಗಿ ನಿಂತ ಮರ ತೆರವುಗೊಳಿಸಲು ತಕ್ಷಣವೇ ಕ್ರಮ ಕೈಗೊಳ್ಳಲಿದೆಯಾ, ಇಲ್ಲವೇ ದುರಂತ ಸಂಭವಿಸುವವರೆಗೆ ಜಾಣ ಕುರುಡತನ ಪ್ರದರ್ಶಿಸಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.